ಹಲೋ, ಹೇಳು ನಂದಿನಿ. ಹೆಂಗಿದ್ದಿ? ಚೆನ್ನಾಗಿದ್ದೀಯಾ? ಹುಡ್ಕನ್ ಬರತಿ? ನಾನು ಚೆನ್ನಾಗಿದ್ದೀನಿ. ಅದೇ ಅವ್ವ ಏನೋ ಹೇಳ್ತಿದ್ಲು ಜೈನ್ ಬಗ್ಗೆ, ಅದು ನಿಜವಾ? ನಂದಿನಿ. ಹ್ಞೂ. ಅತ್ತೆ ಏನಂತು? ಯಾರನ್ನೋ ಪ್ರೀತಿಸ್ತಿದ್ಲಂತೆ, ಅದಕ್ಕೆ ಹೋಗವಳೆ. ಅಲ್ಲ ನಂದಿನಿ, ನಿಜವಾಗ್ಲೂ? ಅಲ್ಲ, ನಾನು ಅವ್ವ ಏನೇನೋ ಮಾತಾಡ್ತಾಳೆ ಅನ್ಕೊಂಡಿನಿ. ತಾಳು ಕೇಳ್ಬಿಡೋದ ಅಂತ ಅಣ್ಣನೇ ಕೇಳೋದ ಅನ್ಕೊಂಡೆ. ಅಣ್ಣನ ಹೆಂಗೆ ಕೇಳನೆ ಅಂದ್ಬಿಟ್ಟು ನಿನಗೆ ಫೋನ್ ಮಾಡಿದೆ. ಚಿಕ್ಕವ ಏನು ಅನ್ನಿಲ್ವಾ? ಅತ್ತೆ ಭಾರಿ ಬೇಜಾರು ಮಾಡ್ಕೊಂಡವ್ರೆ. ಅವರಂತೂ ಸರಿಯಾಗಿ ಊಟನೂ ಮಾಡ್ತಾಯಿಲ್ಲ, ಏನು ಮಾಡ್ತಾಯಿಲ್ಲ. ಹೇಳಿದ್ರು ಕೇಳ್ತಾ ಇಲ್ಲ. ನವೀನ ಅಂದ, ಬುಡವ ಏನೋ ಆಗಿದ್ದಾಗೋಯ್ತು ಬಿಡು, ಏನಾದ್ರು ಮಾಡೋಕ್ಕೈತೆ, ತಲೆ ಕೆಡ್ಸ್ಕೊಬೇಡ, ಬುದ್ಧಿವಾದ ಹೇಳೋದ, ಇಲ್ಲಾಂದರೆ ಅವನೇ ಬೇಕು ಅಂದರೆ ಹೆಂಗೋ ಮದುವೆ ಮಾಡೋಕ್ಕೈತದೆ, ಇನ್ನೇನು ಮಾಡೋಕ್ಕೈತದೆ ಅಂದಿದ್ದಕ್ಕೆ ಬೇಡ, ನನ್ನ ಪಾಲ್ಗಳು ಸತ್ತೋದ್ಲು, ಇದ್ರು ಒಂದೇ ಸತ್ರು ಒಂದೇ, ಬೇಕಾಗಿಲ್ಲ ನನ್ನ ಪಾಲ್ಗೆ ಅವಳು, ಇದ್ರೆ ನೀನೇ ಒಬ್ಬ ಮಗ ಅನ್ಕೋತೀನಿ ಅಂದ್ಬಿಟ್ಟು ಸುಮ್ಮನೆ ಆಗವ್ರೆ. ಅತ್ತೆ ಬ್ಯಾಡ್ಲೇ ಬೇಡ ಅಂದ್ಬಿಟ್ಟು ಕಂಡೀಷನ್ನೇ ಆಗೇ ಮಾತಾಡ್ಬಿಟ್ರು. ಹೇಳ್ದ ನವೀನ, ಕರ್ಕೊಬತ್ತೀನಿ ಬಿಡು, ಹಂಗೆಲ್ಲ ಮಾಡೋಕೆ ಹೋಗ್ಬೇಡ ಅಂತು. ಅದಕ್ಕೆ ನೀನು ಹೋಗಿ ಅವಳು ಏನಾರು ಕರ್ಗರ್ಕ ಬಂದರೆ ನಾನು ಸತ್ತೋಯ್ತೀನಿ ಅಂತ ಅತ್ತೆ ಅಂತು, ಗೊತ್ತಾ? ಅದಕ್ಕೆ ನವೀನ ಎಲ್ಲಿಗೂ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ಏನು ಹಿಂಸೆ ಮಾಡ್ತಿದ್ರು ಇವರು ಕೆಲಸದವರು, ಅದಕ್ಕೆ ಅಲ್ಲಿಗೆ ಹೋಗೋದೆ ಡ್ರೈವಿಂಗ್ಗೆ. ನೀನೇನು ಮಾಡ್ತಿದ್ದಿ? ನಾನು ಹಂಗೆ ಕೂತಿದ್ದೆ. ಅತ್ತೆ ಎಲ್ಲವ ಇಲ್ಲಿಗೆ ಹೋಗೋರೆ, ಫ್ಯಾಕ್ಟ್ರಿಗೆ ಹೋಗೋರೆ, ಅತ್ತೆನೂ ಇಲ್ಲ ಯಾರೂ ಇಲ್ಲ, ನಾನು ಒಬ್ಬಳು ಹಂಗೆ ಕೂತಿದ್ನಲ್ಲ. ತಳು ಅವ್ವ ಹಿಂಗೆ ಫೋನ್ ಮಾಡಿದ್ಲು, ಹಿಂಗೆ ಅಂದ್ಲಲ್ಲ ಅಂದ್ಬಿಟ್ಟು ಹಂಗೆ ಕೇಳೋದು ಅಂದ್ಬಿಟ್ಟು ಮಾಡಿದೆ. ಆಮೇಲೆ ಫೋನ್ ಮಾಡಿಲ್ವ ಅವಳಿಗೆ? ಫೋನೇನೋ ಮಾಡಿದ್ಕೆ ಫೋನ್ ಮಾತಾಡ್ಬಿಟ್ಟು ಹೊಸಲಿ ನಾನು ಯಾರನ್ನೂ ಪ್ರೀತಿಸ್ತವನಿ, ನಾನು ಹುಡುಕ್ಬೇಡಿ, ನಾನು ಅವನ ಜೊತೆ ಮದುವೆ ಐತೀನಿ ಅಂತ ಹೇಳ್ಬಿಟ್ಟು ಸ್ವಿಚ್ ಆಫ್ ಮಾಡ್ಬಿಟ್ಟವಳೆ. ತೆಗ್ದೇ ಇಲ್ಲ. ಫೋನ್ ಮಾಡಿ ಸಾಕಾಯ್ತು. ಈಗಲೂ ಮಾಡಿದಾಗ ಸ್ವಲ್ಪ ಹೊತ್ತಲ್ವೇ ಫೋನ್ ಸ್ವಿಚ್ ಆಫ್ ಆದಂಗೆ ಅದೇ. ಏನಾದ್ರು ಧೈರ್ಯಗಿರಿ ಹೇಳೋದಂತ ನಾನು ಫೋನ್ ಮಾಡಿದ್ರೆ ಅವ್ಳು ಫೋನೇ ತೆಗಿತಾ ಇಲ್ವಲ್ಲ. ಅಲ್ಲ, ನಾನು ಪ್ರೀತಿಸ್ತಾನೆ ಮದುವೆ ಆಗಿದ್ದು. ಹೆಂಗಾರು ಏನಾರು ಮನೇಲಿ ಒಪ್ಪಿಸಿ ನನಗಾರು ಹೇಳಿದ್ರೆ ನಾನಾರು ಅತ್ತೆನಾರು ಹೆಂಗಾರು ಒಪ್ಪಿಸೋಕಾರು ಏನಾರು ಟ್ರೈ ಮಾಡೀನಿ. ಇಲ್ಲ ನವೀನನ್ಗಾರು ಹೇಳಿದ್ರೆ ಏನಾರು ಟ್ರೈ ಮಾಡೋಣ. ನವೀನನ್ವೇ ಅವಳು ಈ ಕೆಲಸ ಮಾಡ್ಬಿಟ್ಲಲ್ಲ, ಒಳ್ಳೆ ಸಂಬಂಧ ಬತ್ತಿತ್ತು. ನಾನು ನನಗೆ ಕೆಲಸ ಮಾಡ್ಕೊ ಕೂತ್ಕೊಬಿಟ್ಟವಳೆ, ಯಾವ ಮನೆಗೆ ಹೋಗಿದ್ದಾಳೋ ಏನೋ, ಎತ್ಕೋ ಒಂದು ಗೊತ್ತಿಲ್ಲ. ಅಲ್ಲ, ಅವನೇ ಬೇಕು ಅಂದಿದ್ರೆ ಅದರಲ್ಲಿ ಏನಿತ್ತು? ನಾನೇ ಲವ್ ಮಾಡೈತಾನೆ ಮದುವೆ ಆಗಿದ್ದು. ಬೇಕಾದ್ರೆ ಹೆಂಗಾರು ಅತ್ತೆಗೆ ಹೇಳ್ಬಿಟ್ಟು ಏನಾರು ಒಪ್ಪಿಸ್ಬಿಟ್ಟಾರು ಮದುವೆ ಆಗಿ ಮಾಡಿಸ್ಬೋದಾಗಿತ್ತು. ಅದು ಬಿಟ್ಬಿಟ್ಟು ಈ ಕೆಲಸ ಮಾಡ್ಬಿಟ್ಲಲ್ಲ. ಅದು ಅಲ್ಲದೆ ಅತ್ತೆ ಬೇರೆ ನಾನು ಬೈತಾ ಕೂತದೆ, ನೀನೇ ಮಾಡ್ತಿದ್ದಿ ಅಂತ. ಯಾರು ಚಿಕ್ಕವನ? ಚಿಕ್ಕವ ಅಲ್ಲ, ನಿಮ್ಮವ್ವ. ಏನ ಅವ್ವ ಏನಕ್ಕೆ ನಿನಗೆ ಬೈತದದು? ಇರು ಮಾಡ್ತೀನಿ ಅವ್ವಂಗೆ. ಏನು ಬೇಡ ಬಿಡು, ಸುಮ್ಮನೆ ಅದು ಹೇಳೋಳೆಲ್ಲ ಜಗಳ ತಂದಾಗ್ತಾರಂತ ಅದಕ್ಕೂ ಬೇರೆ ಅವ್ರು ಮಾತಾಡ್ತಾರೆ ಬಿಡು. ಹೋದ್ರೆ ಹೋಗ್ಲಿ, ಏನಾರು ಅಂದ್ಕೊಳ್ಳಿ. ಸರಿ, ನೀನು ಹೆಂಗಿದ್ದಿ? ಸೂರ್ಯನವ್ರು ಹೆಂಗಿದ್ದಾರೆ? ನಿಮ್ಮ ಅತ್ತೆ ಮಾವ ಚೆನ್ನಾಗಿದ್ದಾರೆ? ಎಲ್ಲ ರುಕ್ಮಿಣಿ? ರುಕ್ಮಿಣಿ ಅವ್ರ ಅಮ್ಮನ ಮನೆಗೆ ಹೋದ್ಲು, ಕರೆದು ಬಾ ಇಲ್ಲ ಇರುವಂತ. ಅವ್ರ ಅಮ್ಮ ಅವರು ಇಲ್ಲ ಒಂದು ಸ್ವಲ್ಪ ದಿನ ಕಳಿಸ್ಬಿಡ್ತೀವಿ, ಓದ್ತಿ ದಿವಸ ನಮ್ಮ ಮನೆ ಕರ್ಕೊಬೋತೀವಿ ಅಂದ್ಬಿಟ್ಟು ಕರ್ಕೊಬೋದ್ರು. ಬೇಜಾರಾಗ್ತಿದೆ. ಒಳ್ಳೆ ಚೆನ್ನಾಗಿದ್ಲು ಮುದ್ದಾಗಿ. ಏನು ಮಾಡ್ತಿದ್ದೆ ನಾನು ನಳಿಯ? ಏನು ಮಾಡೋಣ, ಇಲ್ಲ ಏನೋ ಮಾತಾಡೋದನ್ನೆಲ್ಲ ಕೇಳಿಸ್ಕೊತಾ ಕೂತವನೆ. ಅಲ್ಲ, ಬಂದ್ಬಿಟ್ಟು ಹೋಗುವೆ ನೀನು? ಹೋಸಲು ಹೊಂಟೆ ಹೋದೆ, ಬರಂಗಿದ್ರೆ ಬಾ. ಬರ್ತೀನಿ ನಾನುವೆ, ನೋಡ್ತೀನಿ ತಾಳಿ ಯಾವತ್ತದು ಇನ್ನೊಂದು ವಾರ. ನಾನು ಬರ್ತೀನಿ. ಏನು ಮಾಡೋಣ, ಅತ್ತೆಯವ್ರು ಹೊಂಟೋಯ್ತಾರೆ ಫ್ಯಾಕ್ಟ್ರಿಗೆ, ನಾನು ಒಬ್ಬಳೇ ಅಲ್ವಾ ಇಟ್ಟಿಲಿರೋಕ್ಕೆ ಬೇಜಾರಾಗ್ತದೆ. ಹೆಂಗಿರೋ ನೀರು ರೀತಿ ಬಳಿಯೇನೋ ಅವನೆಲ್ಲ ಬರ್ತೀನಿ ತಾಳು. ಬಂದ್ಬಿಟ್ಟು ಇದ್ದಂಗೆ ಆಯ್ತದೆ. ಅಂದ್ರೆ ಇಷ್ಟೆಲ್ಲ ಆಗಿದಂಥ ಕತೆ ಅಣ್ಣ ಏನು ಹೇಳಿಲ್ವಲ್ಲ ನನಗೆ. ಹೆಂಗೆ ಹೇಳೋರು? ನೀನೊಳಗೆ ಚೆನ್ನಾಗಿ ಮಾತಾಡ್ತಾ ಇದ್ದೆ. ಹೆಂಗೆ ಹೇಳೋರು? ನಾನುವೇ ಅತ್ತೆ ಬೇಜಾರು ಮಾಡ್ಕೊಂಡಿದ್ರು, ಇಲ್ಲೇ ಇದ್ರು, ಅದು ಹೆಂಗೆ ಹೇಳೋದು ಅಂದ್ಬಿಟ್ಟು ನಾನು ಹೇಳಲಿಲ್ಲ. ಸರಿ, ಇನ್ನೇನು ಸಮಾಚಾರ? ಅಲ್ಲ ಕನ್ಪರತಿ, ದುಡ್ಡು ಕಾಸು ಏನಾದ್ರು ತಕ ಹೋಗಿದ್ದಾಳೋ ಇಲ್ಲ ಹಂಗೆ ಹೋಗಿದ್ದಾಳೋ? ಇಲ್ಲ ಪಾಪ, ಒಂದು ಪೈಸನೂ ಮುಟ್ಟಿಲ್ಲ. ದುಡ್ಡು ಕಾಸೆಲ್ಲ ಹೆಂಗದೆ ಹಂಗೆ ಅದೇ. ಬಟ್ಟೆ ತಕೋಗಳು ಅಷ್ಟೇ. ಏನೋಳ್ದೊಂದು ಫೋನ್ ಇತ್ತಲ್ಲ, ಅದೊಂದು ತಕೋಗಳು, ನೀನು ತಕೋಗಿಲ್ಲ. ಸುಮ್ಮನೆ ಅನ್ನೇನು ಆಡೋದು ಇಲ್ಲ ಕತೆ, ಏನು ತಕೋಗಿಲ್ಲ. ಸುಮ್ಮನೆ ಯಾಕೆ ಅನ್ನೇ ಆಡೋದು? ಅಲ್ಲ, ನಿಮಗೆ ಗೊತ್ತಾಗ್ಲಿಲ್ವಾ ಒಂದೇ ಮನೇಲಿ ಇದ್ರಲ್ಲ ಹೆಂಗೆ ಏನು ಎತ್ತ ಅಂತ? ಇಲ್ಲ ಕನ್ನಂದಿನಿ, ನಮ್ಗೆ ಗೊತ್ತೇ ಆಗಲಿಲ್ಲ. ಈ ಮನೇಲಿ ಇದೀತಾನೆ ಗೊತ್ತಾಗಿದ್ಲ. ನಾನು ಈ ಥರ ಒಳ್ಳೆವಳು ಅನ್ಕೊಂಡಿದ್ದೆ, ಗೊತ್ತಾ? ಭಾರಿ ಒಳ್ಳೆವಳು, ಹಿಂಗೆಲ್ಲ ಮಾಡೋಕ್ಕಿಲ್ಲ ಅಂತ ಅನ್ಕೊಂಡಿದ್ದೆ. ಮನೇಲಿದ್ರು ಗೊತ್ತಾಗಿಲ್ಲ. ಅವಳ ಜೊತೆಗೆ ಇರ್ತಿದ್ದೆ ನಾನು ಎನಿ ಟೈಮು. ಆಮೇಲೆ ಮಗನ ಜೊತೆ ಆಟಾಡ್ಸೋದಂಗೆ ಎಲ್ಲ ಮಾಡೋಳು. ಅದು ಯಾವಾಗ ಹಿಂಗೆ ಮಾಡ್ಬಿಟ್ಲು ಗೊತ್ತಿಲ್ಲ. ಅತ್ತೆ ಮಾತ್ರ ಒಂದು 6 ದಿನದಿಂದ ಹಿಂಸೆ ಮಾಡ್ತಿದ್ರು. ಗಂಡವ್ರು ಬರ್ತಾರೆ, ಸಂಬಂಧ ಚೆನ್ನಾಗವೆ ಅಂತ ಹಂಗಿರೋ 1-2 ಸಂಬಂಧ ಬಂದಿದ್ದು. ಆಮೇಲೆ ಮಾವರು ಚೆನ್ನಾಗಿಲ್ಲ, ಸಂಬಂಧ ಬೇಡ ಅಂದ್ಬಿಟ್ರು. ಅದಕ್ಕೆ ಅತ್ತೆ ಇನ್ನೊಂದೆರಡು ಸಂಬಂಧ ನೋಡೋಕ್ಕಂತ ಅಂದ್ಬಿಟ್ಟು ನಾಳೆಗೂ ಬರೋರು ಇದ್ರು. ಆದರೆ ಹಿಂಗೆ ಮಾಡ್ಬಿಟ್ಲಲ್ಲ, ಇನ್ನೇನು ಮಾಡೋಕ್ಕದು? ಇನ್ನೇನು ಮಾಡೋಕ್ಕಾಗಲ್ಲಕ್ಕಂತಕ್ಕೂ ಒಪ್ಪಿಸೋದ ಹೆಂಗಾರು? ಇನ್ನೇನು ಮಾಡೋಕ್ಕದು? ಮಾಡಿ ತಪ್ಪು ಮಾಡಿಬಿಟ್ಟವಳೆ, ಇನ್ನೇನು ಮಾಡೋಕ್ಕದು ಅಂತಂದರೆ ಅವಳೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡವಳೆ. ಅದು ಅಲ್ಲದೆ ಅತ್ತೆ ಬೇರೆ ಆಡ್ತಾ ಕೂತವ್ರೆ. ಅಪ್ಪ ಏನಂತು? ಮಾವರು ಭಾರಿ ಬೇಜಾರು ಮಾಡ್ಕೊಂಡಿದ್ರು. ಬೇಜಾರು ಮಾಡ್ಕೊಂಡ್ಬಂದ್ಬಿಟ್ಟು ರಾತ್ರಿ ಏನು ಕುಡಿದ್ಬಿಟ್ಟು ಗಲಾಟೆ ಮಾಡ್ತಾ ಕೂತವ್ರೆ. ಅಪ್ಪ ನಾನಂತೂ ಮಗಿನ ಕರ್ಕೊಂಡು ರೂಮ್ಗೆ ಹೊಂಟೋದೆ. ಇನ್ನು ಮಧ್ಯೆ ಮನೇಲಿ ನವೀನದು ಏನು ಹೇಳ್ತಿದ್ನೋ ಗೊತ್ತಿಲ್ಲ. ಏನು ಕುಡ್ಕೊಂಡ್ಬಿಟ್ಟು ಓಸಿ ಗಲಾಟೆ ಮಾಡ್ತಿದ್ದಿಲ್ಲ. ನನಗಂತೂ ಸಾಕಾಗೋಯ್ತು. ಅಷ್ಟೆಷ್ಟು ಗಲಾಟೆ ಇಲ್ಲ ಕನ್ನಂದಿನಿ. ಅಯ್ಯಪ್ಪ, ಏನು ಬಾಯಿಗೆ ಬಂದಂಗೆ ಮಾತಾಡ್ತಾ ಕೂತವ್ರೆ. ಅತ್ತೆಗೂ ಏನು ಬೈತಾ ಕೂತವ್ರೆ, ಚಿಕ್ಕತ್ತೆಗೆ ಏನು ಮನೇಲಿರೋರಿಗೆಲ್ಲ ಏನು ಬೈತಾವ್ರೆ. ನವೀನ ಹೋಗು ನೀನು ರೂಮ್ಗೆ ಅಂತ ಅಂದ್ಬಿಟ್ನಲ್ಲ, ನಾ ರೂಮ್ಗೆ ಹೋಗಿ ಮನಿಕೊಂಡೆ. ಅದು ಏನು ಹೇಳಿದ್ನು ಎತ್ತೇಳಿದ್ನೋ ಗೊತ್ತಿಲ್ಲ. ಆಮೇಲೆ ಸುಮ್ಮನೆ ಆದರೂ ಇನ್ನು ಬೆಳಗ್ಗೆ ಇದ್ದಾಗ ಬೇಜಾರು ಮಾಡ್ಕೊಂಡಿದ್ರು ಒಟ್ಟಿಗೆ. ಅವರು ಎಟ್ಟೆಲಿರೋಕ್ಕಾಗಿಲ್ಲ, ಎಟ್ಟೆಲಿದ್ರೆ ಬೇಜಾರಾಗ್ತದೆ ಅಂದ್ಬಿಟ್ಟು ಅವರು ಕೆಲ್ಸಕ್ಕೆ ಹೋಗೋರೆ. ಅಲ್ಲ, ಅಪ್ಪ ಪುನಃ ಕುಡಿಯೋದು ಕಲ್ತ್ಕೊಂಡಿದ್ದದ?
ಆಯ್ತು ಅವಳಿಂದ ಇನ್ನು ಕುಡಿಯಂಗಾಗೋಯ್ತಲ್ಲ ಅಪ್ಪ. ಬಿಡು ಪರತಿ ಇನ್ನೇನು ಮಾಡೋಕ್ಕಾಗದು. ನಾನು ನಿಜವಾಗ್ಲೂ ಅವಳು ಆ ಥರ ಮಾಡ್ತಾಳೆ ಅಂತ ಅನ್ಕೊಂಡಿದ್ದಿಲ್ಲ ಕಣ್ ಬರತ್ತಿ. ನಿಜವಾಗ್ಲೂ ಅಲ್ಲ ಈ ಥರ ಮಾಡಾಳ ಅವಳು. ನಾನು ಈ ಕನ್ಸು ಮನಸ್ಸಲ್ಲಿ ಅನ್ಕೊಳ್ತಿದ್ದಿಲ್ಲ, ಏನು ಗೊತ್ತಿಲ್ಲ. ಸುಮ್ಮನೆ ಅವಳು ಪಡ್ಗಳು ಇರ್ತಾಳೆ ಅಂತ ಅನ್ಕೊಂಡಿದ್ದೆ. ಹಿಂಗೆ ಅಯ್ಯಪ್ಪ ಹೋಗು. ನನಗಂತೂ ಏನು ಮಾಡಬೇಕು, ಯಾರು ನಂಬಬೇಕು, ಯಾರು ಬಿಡಬೇಕು ಒಂದು ಗೊತ್ತಾಯ್ತಿಲ್ಲ. ಸರಿ ಕಣ್ಪಾರತಿ, ಮಾಡ್ತೀನಿ. ಆಮೇಲೆ ಮಾಡೋಣ. ಮತ್ತೆ ಸೂರ್ಯನ ಫೋನ್ ಮಾಡ್ತದೆ, ಕೇಳ್ಬಿಟ್ಟು ಏನು ಅಂದ್ಬಿಟ್ಟು ಆಮೇಲೆ ಮಾಡ್ತೀನಿ. ಹ್ಞೂ ಸರಿ ಕಣ್ಣಂದಿನಿ. ಸರಿ ಕೇಳ್ಬಿಟ್ಟು ಹೇಳು, ಹಾಗೆಯೇ ಕೇಳಿದೆ ಅಂತ ಹೇಳ್ಬಿಡು ಸೂರ್ಯನಂಗೆ. ಹ್ಞೂ ಸರಿ ಸರಿ ಹೇಳ್ತೀನಿ. ಹಂಗೆ ಏನ ನಡಿಯನ್ನ ಮಾತಾಡ್ಸು. ನೀನು ನಡಿಯ ಇಲ್ಲೇ ಕೂತ್ಕೊಂಡು ದೂರ ದೂರ ನೋಡ್ತಾ ಕೂತ ಅಂತಕೋ. ಸರಿ ಮತ್ತೆ ಸೂರ್ಯನ ಮಾಡ್ತದೆ ಅಂತದಿ ಮಡುಗು, ಆಮೇಲೆ ಮಾತಾಡುವೆ. ಹ್ಞೂ ಸರಿ ಕಣ್ಪಾರತಿ ಸರಿ. ಅಲ್ಲ ಫೋನಲ್ಲಿ ಹಂಗೆ ಮಾತಾಡ್ತಾ ಕೂತ್ಕೊಬಿಟ್ನಲ್ಲ ನಾನು. ಒಲೆ ಮೇಲೆ ಹಾಲು ಮಡಗಿದೆ, ಆಫ್ ಮಾಡಿದ್ನಾ? ಅಲ್ಲ ಹಾಲು ಆಫ್ ಮಾಡಿದ್ನೋ ಮಾಡಿಲ್ವೋ ಹುಟ್ಟದ ಅಡ್ಡಿ ನಾನು ಮಾತಾಗಿ. ಅಲ್ಲ ಹಾಲು ಆಫ್ ಮಾಡ್ಬಿಟ್ಟಿನಿ, ಎತ್ತೆ ಮಡ್ಗಿವ್ನಿ. ಹುಟ್ಟದ ಅಡ್ಡ ಮುಂಡೆ ನಾನಂತೂ. ಅದೇ ಯಾಕಿಷ್ಟು ಮರ್ಗೋ ಕಣಯ್ಯ. ಹಂಗೆ ಮಾತಾಡ್ತಿದ್ನಲ್ಲ, ಹಂಗೆ ನೆನ್ಸ್ಕೊಬಿಟ್ಟು ಒಂದೇ ಸರಿ ಹಾಲು ಅಂತ ಇಳಕ್ ಮಡಗಿರೋದೇ ಗೊತ್ತಿಲ್ಲ. ಏನೋ ಅಕ್ಕಿ ಹಾಕ್ಬಿಡ ನಮ್ಮ ಮಧ್ಯಾಹ್ನಕ್ಕೆ. ಬೇಡ ಬಿಡು, ಹೊಸಿ ಅನ್ನ ಅದೇ. ಏನು ಅತ್ತೆ ಉಂಡ್ರೆ ಚಿಕ್ಕತ್ತೆ ಉಣ್ಣೋದು ಉಂಡ್ರೆ ಇವ್ರು ಉಣ್ಕೊಳ್ಳಿ ಹೊಸಿ. ಇನ್ನು ಊಟ ಗೀಟ ಮಾಡ್ತೀನಿ ಅಂತ ಮೇಲೆ ಹಾಕ್ತೀನಿ. ಇಲ್ಲ ಸಂಜೆಗೆ ಬರೀ ತಂಗ್ಳನ್ನ ತಿನ್ಬೇಕಾಯ್ತದೆ. ಯಾವಳು ಸಂಜೆ ಗಂಟೆ ಬರೀ ತಂಗ್ಳನ್ನ ತಿನ್ಕೊಳ್ಳೋದು. ಇದು ಯಾರು ಅನ್ನಗಿನ ಉಳ್ಕೊಂಡ್ರೆ ಯಾರು ಉಣ್ಣಕ್ಕಿಲ್ಲ. ತಂಗ್ಳನ್ನ ತಿಂದು ತಿಂದು ಸಾಕಾಯ್ತದೆ. ಬಿಸಿ ಅನ್ನ ಮಾಡಿದ್ರು ತಂಗ್ಳನ್ನ ಉಳ್ಕೊಂಡದನ್ನ ಕಾಳು ತಿನ್ನಬೇಕು. ಹೋಗು, ಆಮೇಲೆ ಅಕ್ಕಿ ಹಾಕೊಂಡ್ರೆ ಆಯಿತು. ತಂಗ್ಳನ್ನ ತಿಂದು ತಿಂದು ಸಾಕಾಯ್ತದೆ ನನಗಂತೀವಿ. ಸಂಜೆ ಮೇಲೆ ಹಾಕ್ತೀನಿ, ಕೇಳಿದ್ರೆ ಹಾಕ್ಕೊಡ್ತೀನಿ, ಇಲ್ಲಾಂದ್ರೆ ಇಲ್ಲ. ಒಂದು ಸಣ್ಣ ಕುಕ್ಕರ್ ತೆಗಿಸ್ಕೋಬೇಕು ನವೀನ ಕೈಲಿ. ದೊಡ್ಡದೆ 3 ಲೀಟ್ರ್ ತದೆ, ಅರ್ಧ ಪಾವು 1 ಪಾವು ಬೇಕು ಅಂದರೆ ಹಾಕೋಕ್ಕೆ ಆಯ್ಕಿಲ್ಲ. ಹೆಚ್ಚೆಚ್ಚು ಮಾಡಬೇಕು. ಏನೋ ಬೋಸಲ್ಲಿ ಮಾಡೋಕ್ಕೋದ್ರೆ ಸರಿಯಾಗೂ ಬರೋಕ್ಕಿಲ್ಲ. ಅಲ್ಲ ಮಗ ಇಲ್ಲೇ ಕೂತಿದ್ನಲ್ಲ ಎತ್ತಗೊಂಟದ. ಇವನಂತೂ ಬಿಟ್ರೆ ನನ್ನ ಮನೆಯೆಲ್ಲ ಸುತ್ತಾಡಿಸ್ಬಿಡ್ತಾನೆ. ಇವನ ಜೊತೆ ಆಡಿ ಹಾಡಿ ಕಾಲು ಕೈಲ ಹರ್ತಾ ಬಂದವೆ ನನಗೆ. ಮನೆ ಕೆಲಸ ಮಾಡಿ ಮಡ್ಬಿಡ್ಬೋದು, ಇವನ ಜೊತೆ ಆಡೋಕ್ಕಾಯ್ಕಿಲ್ಲ ನನಗೆ. ಲೇ ಚಿನ್ನ ಚಿನ್ನ, ಲೋ ಚಿನ್ನು ಚಿನ್ನು, ಮನೆಯೆಲ್ಲ ಒಂದು ರೌಂಡ್ ಹಾಕ ಬಂದೀನಿ. ಎಲ್ಲ ಇವ್ನು ಕಾಣ್ತಾನೆ ಇಲ್ಲ. ಲೋ ಬೈರು ಬೈರು. ಅತ್ತೆ ಅತ್ತೆ ಮಗಿ ನೋಡಿದ್ರೆ ಅಲ್ಲ ಕನ್ಪರತ್ತೆ ನೀನೇ ಇವ್ ಆಡಿಸ್ತಾ ಕೂತಿದ್ದಲ್ಲ, ನನಗೇನು ಗೊತ್ತು. ಅತ್ತೆ ಈಗ ತಾನೇ ಆಡಿಸ್ಬೇಕನ್ನತ್ತೆ. ಅಡುಗೆ ಮನೆಗೆ ಹೋಗಿ ಬರೋಗಂಟ ಕಾಣ್ತಾ ಇಲ್ಲ. ಹೋಗಲ್ಲ ಇರ್ತದ ನೋಡು ಹೋಗು. ಲೋ ಚಿನ್ನು ಚಿನ್ನು, ಲೋ ಬೈರ, ಲೋ ಚಿನ್ನು ಬೈರು. ಅಲ್ಲ ಮಗ ಎತ್ತಗೊಂಟದ ಕರ್ತಷ್ಟವ. ಏನಾರು ಮಾಡೋನು, ಸೌಂಡ್ ಗಂಟೆಗಳು ಮಾಡೋನು, ಸದ್ದುವಿಲ್ಲ ಏನುವಿಲ್ಲ ಎತ್ತಗೊಂಟದ ಮಗ. ಲೋ ಬೈರ ಬೈರು ಚಿನ್ನು. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.